ಇಂಧನ ಇಲಾಖೆ ಅಧಿಕಾರಿಗಳೊಂದಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಮೈಸೂರಿನಲ್ಲಿಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಶಾಸಕ ಜಿಟಿ ದೇವೇಗೌಡ, ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಕೆಜೆ ಜಾರ್ಜ್ ಅವರು ಮಾತನಾಡುತ್ತಾ, ರಾಜ್ಯದಲ್ಲಿ ಅಗತ್ಯವಿದ್ದಷ್ಟು ವಿದ್ಯುತ್ ಪೂರೈಕೆಯಾಗುತ್ತಿದ್ದು ಯಾವುದೇ ರೀತಿಯ ವಿದ್ಯುತ್ ಕೊರತೆ ಎದುರಾಗಿಲ್ಲ. ರೈತರ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಸೌಲಭ್ಯ ಕಲ್ಪಿಸಿದ್ದು, ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಕುಸುಮ್ ಸಿ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಸೌರ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಜಿಲ್ಲೆಯಲ್ಲಿ ನೂತನ ವಿದ್ಯುತ್ ಘಟಕಗಳನ್ನು ನಿರ್ಮಿಸಲು ಚಿಂತನೆ ನಡೆಸಲಾಗಿದೆ. ಗೃಹ ಜ್ಯೋತಿ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಯಾವುದೇ ಕುಂದುಕೊರತೆ ಇಲ್ಲದಂತೆ ಅರ್ಹ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಕಲ್ಪಿಸಲಾಗಿದೆ. ಬುಡಕಟ್ಟು ಹಾಡಿಗಳ 618 ಮನೆಗಳಿಗೆ ಸಾಮಾನ್ಯ ವಿದ್ಯುತ್ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ರೈತರ ಅಹವಾಲುಗಳನ್ನು ಸ್ವೀಕರಿಸಿದರು. ಸಂತೋಷವಾಗಿ ನೆಕ್ಸ್ಟ್ ಬಹಳ ಮುಖ್ಯವಾದ ರೈತರ ನೀರಾವರಿ ಕೃಷಿ ಪಂಪ್ 127 ಕಂಬಗಳು ಬಿದ್ದಿದ್ದು ಸುಮಾರು 4.31 ಕೋಟಿಯಷ್ಟು ಮುಂದಿನ 1 ವರ್ಷದಲ್ಲಿ ಬರ್ತವೆ. ಆದರೆ ಇಲ್ಲಿ ತನಕ ನಮ್ಮ ಸರ್ಕಾರ ಬಂದ ಮೇಲೆ ನಾವು ತೀರ್ಮಾನ ತಗೊಂಡು ಈಗ ಕುಸುಮ್ ಸೀನ ಮಾಡಬೇಕಂದ್ರೆ ಮುಖ್ಯಮಂತ್ರಿಯವರು ಆದೇಶ ಕೊಟ್ಟರು, ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಆಯಿತು. ಈಗಾಗಲೇ ಸುಮಾರು 2400 ಅಂದಾಜು ಮೆಗಾವಾಟಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೀವಿ. ಅದೇ ಡೇ ಟೈಮು ಸೋಲಾರ್ ಇದರಲ್ಲಿ ಮಾಡಲಿಕ್ಕೆ ಈ ಬರುವ 11ನೇ ತಾರೀಕು ಮುಖ್ಯಮಂತ್ರಿಯವರು ಗೌರಿಬಿದನೂರಲ್ಲಿ ಅದು ಸ್ಟೇಟ್ದು ಇನಾಗ್ರೇಷನ್ ಮಾಡ್ತೀವಿ. ಮತ್ತು ಅದು ನಡೀತಾ ಇದೆ, ಪೂರ್ತಿ ಆಗಲಿಲ್ಲ, ಅದು ನಡೀತಾ ಇರ್ತದೆ. ಅದನ್ನು ಒಂದು ಪ್ರಾರಂಭ ಮಾಡಲಿಕ್ಕೆ ಮುಖ್ಯಮಂತ್ರಿಯವರು ಒಪ್ಕೊಂಡಿದ್ದಾರೆ. ಅವರು ಬಂದುಬಿಟ್ಟು ಪ್ರಾರಂಭ ಮಾಡ್ತಾರೆ. ಕುಸುಮ್ ಸಿ ಅಂತ ಹೇಳ್ಬಿಟ್ರೆ ಇರಿಗೇಷನ್ ಪಂಪ್ ಸೆಟ್ ಎಲ್ಲಿದೆ ಅಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಆ ಸಬ್ಸ್ಟೇಷನ್ಗಳು ಈಗಾಗಲೇ KPTCಯಿಂದ ಐಡೆಂಟಿಫೈ ಮಾಡಿದ್ದಾರೆ. ಆ ಸಬ್ಸ್ಟೇಷನ್ದು ಕೆಪಾಸಿಟಿ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಕೆಲವು ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಒಂದು 6 ಮೆಗಾವಾಟ್ ಅಥವಾ 10 ಮೆಗಾವಾಟ್ ಇದ್ದರೆ ಆ 10 ಮೆಗಾವಾಟು ಅಲ್ಲಿಯೇ ಸೋಲಾರು ಉತ್ಪಾದನೆ ಮಾಡಿಬಿಟ್ಟು ಆ ಸಬ್ಸ್ಟೇಷನ್ಗೆ ಕೊಡ್ತೀವಿ. ಆ ಏರಿಯಾದಲ್ಲಿರೋ ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಅಲ್ಲಿಂದಲೇ ಹಗಲು ಹೊತ್ತು ಕರೆಂಟ್ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಗೃಹಜ್ಯೋತಿದು ಈಗ ಇದ್ದಾರೆ ಇವರು ಗ್ಯಾರಂಟಿ ಅದು ಇಂಪ್ಲಿಮೆಂಟೇಷನ್ ಕಮಿಟಿ ಉಪಾಧ್ಯಕ್ಷರು, ವೈಸ್ ಚೇರ್ಮನ್ ಫಾರ್ ಸ್ಟೇಟ್ ಅವರಿದ್ದಾರೆ. 99% ನಮ್ಮಲ್ಲಿ ಗೃಹಜ್ಯೋತಿದು ನಾವು ಈಗ ಫ್ರೀ ಕರೆಂಟು ಅಪ್ ಟು 200 ಯೂನಿಟ್ಸು ಕೊಡ್ತಾ ಅವರೇಜ್ ಏನು ಮಾಡಿ ಇಟ್ಟಿದ್ದೀವಿ ಅದನ್ನು ಕೊಡ್ತಾ ಇದ್ದೀವಿ. ದುಡ್ಡು ಕೊಡ್ತೀರಾ?